ಹಲೋ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ನಿನ್ನೆ ದಿವಸ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ನಡೆದಂತಹ ಆ ಒಂದು ದುರಂತವನ್ನು ನಾವೆಲ್ಲರೂ ಗಮನಿಸಿರ್ಬೋದು. 20 ಮಂದಿ ಒಂದು ರೀತಿಯಲ್ಲಿ ಬೆಂಕಿಗೆ ಬಿದ್ದು ಆತ್ಮಾಹುತಿ ಆದಂತಹ ಒಂದು ವಿಚಾರ. ಅದರಲ್ಲಿ ಪವಾಡ ಸದೃಶವಾಗಿ 24 ಮಂದಿ ಬದುಕುಳಿದು ಕೂಡ ಬಂದಿದ್ದರು. ಬಸ್ಸನ್ನು ಯಾವ ರೀತಿಯಲ್ಲಿ ನೋಡಿದ್ರು ಛಿದ್ರವಾಗಿ ಹೊತ್ತಿ ಉರಿದು ಹೋದಂತಹ ಒಂದು ಪರಿಸ್ಥಿತಿಯಲ್ಲಿ ಎಲ್ಲರೂ ನೋಡಿದರು. ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. ಆದರೆ ಆ ಒಂದು ವಿಚಾರದ ನಂತರ ತನಿಖೆಯನ್ನು ಕೈಗೆತ್ತಿಕೊಂಡಂತಹ ಪೊಲೀಸರಿಗೆ ನಿಜಕ್ಕೂ ಶಾಕ್ ಆಗುವಂತಹ ಒಂದು ಪ್ರಾಥಮಿಕ ವರದಿ ಇವಾಗ ಹೊರಗಡೆ ಬರ್ತಾ ಇರುವಂಥದ್ದು. ಏನು ಸರಿಸುಮಾರು ಅದೇ ಒಂದು ಹೊತ್ತಿಗೆ 2:30 ಹೊತ್ತಿಗೆ ಕರ್ನೂಲ್ ಜಿಲ್ಲೆಯ ಸ್ವಲ್ಪ ಪಕ್ಕದಲ್ಲಿರುವಂತಹ ಪೆಟ್ರೋಲ್ ಬಂಕ್ನಿಂದ ಪಾನಮತ್ತಾಗಿ ಬಂದಂತಹ ಓರ್ವ ಚಾಲಕ ಮತ್ತು ಇನ್ನೊಬ್ಬ ಸೇರಿಕೊಂಡು ಇಬ್ಬರು ಬೈಕಲ್ಲಿ ಬಂದು ಪೆಟ್ರೋಲ್ ಹಾಕಿಸುವ ನೆಪದಲ್ಲಿ ಅಲ್ಲಿ ತಿರುಗಾಡುವುದನ್ನು ಗಮನಿಸಬಹುದು. ಆ ಒಂದು ಫೂಟೇಜ್ ಕೂಡ ಇವಾಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ಸೊ ಆತ ಏನು ಕುಡಿದು ಪಾನಮತ್ತಾಗಿ ಬೈಕ್ ಚಲಾಯಿಸುವಂತಹ ರೀತಿಯನ್ನು ನೋಡಿ ಏನೋ ಇದೇ ಕಾರಣ ಆಗಿರ್ಬೋದು ಎನ್ನುವಂತಹ ಪ್ರಾಥಮಿಕ ವರದಿಗಳು ಇವಾಗ ಹೊರಗಡೆ ಬರ್ತಾ ಇರುವಂಥದ್ದು. ಸೊ ಒಂದು ವಿಚಾರವಾಗಿ ಒಂದು ಕಂಪ್ಲೀಟ್ ಆದಂಥ ಒಂದು ಡೀಟೇಲ್ ಕಡೆ ನಾವು ನೋಡ್ತಾ ಹೋಗೋಣ. ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ನಿನ್ನೆ ಬೆಳಗಿನ ಜಾವ ಸಂಭವಿಸಿದ ಭೀಕರ ಬಸ್ ದುರಂತದಲ್ಲಿ ಕನಿಷ್ಠ 20 ಮಂದಿ ದುರ್ಮರಣ ಹೊಂದಿದ್ದಾರೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೊರಟಿದ್ದಂತಹ ಐಷಾರಾಮಿ ಖಾಸಗಿ ಬಸ್ಗೆ ಬೆಂಕಿಗೆ ಆಹುತಿಯಾದ ಘಟನೆ ರಾಜ್ಯದಾದ್ಯಂತ ಆಘಾತವನ್ನು ಮೂಡಿಸಿತ್ತು. ಪ್ರಾಥಮಿಕ ತನಿಖೆಯ ಪ್ರಕಾರ ಈ ದುರಂತಕ್ಕೆ ಕಾರಣವಾದದ್ದು ಪಾನಮತ್ತನಾಗಿ ಬೈಕ್ ಸವಾರನ ಅಜಾಗರೂಕ ಚಾಲನೆ ಅಂತ ಹೇಳಲಾಗ್ತಾ ಇದೆ. ಇನ್ನು ವರದಿಗಳ ಪ್ರಕಾರ ದುರಂತಕ್ಕೆ ಕಾರಣವಾದ ಬೈಕ್ ಸವಾರ ಅಪಘಾತಕ್ಕೂ ಕೆಲವು ಕ್ಷಣಗಳ ಮೊದಲು ಹತ್ತಿರದ ಪೆಟ್ರೋಲ್ ಬಂಕ್ನಲ್ಲಿ ಸೆರೆಯಾದ ದೃಶ್ಯಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ವಿಡಿಯೋದಲ್ಲಿ ಆತ ಬೆಳಗಿನ ಜಾವ ಸುಮಾರು 2:30 ವೇಳೆಗೆ ಹಿಂಬದಿ ಸವಾರನೊಂದಿಗೆ ಪೆಟ್ರೋಲ್ ಪಂಪ್ಗೆ ಬರುವ ದೃಶ್ಯ ಕಂಡುಬರುತ್ತದೆ. ಪಂಪ್ನಲ್ಲಿ ಯಾವುದೇ ಸಿಬ್ಬಂದಿ ಕಾಣದ ಕಾರಣದಿಂದ ಆತ ಅಸಹನೆಯಿಂದ ಕಿರಿಚಾಡುವಂತಹ ಒಂದು ಸ್ಥಿತಿಯನ್ನು ಕೂಡ ನಾವು ಗಮನಿಸಬಹುದು. ನಂತರ ಬೈಕ್ಗೆ ಇಂಧನ ಸಿಗದ ಕಾರಣ ಕೋಪದಿಂದ ಬೈಕನ್ನು ತಿರುಗಿಸಿ ಅಜಾಗರೂಕತೆಯಿಂದ ಅಲ್ಲಿಂದ ಹೊರಟಿರುವಂಥದ್ದು. CCTV ದೃಶ್ಯಗಳಲ್ಲಿ ಬೈಕ್ ಸವಾರನ ಚಲನೆ ಅಸಮತೋಲನದಲ್ಲಿದ್ದು ಪಾನಮತ್ತನಾಗಿರುವುದನ್ನು ಸ್ಪಷ್ಟವಾಗಿ ಸೂಚಿಸ್ತಾ ಇದೆ. ಈ ಘಟನೆಯ ಕೆಲವು ಕ್ಷಣಗಳ ನಂತರ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬಸ್ ಮತ್ತು ಬೈಕ್ ನಡುವೆ ಡಿಕ್ಕಿ ಸಂಭವಿಸಿರುವಂಥದ್ದು. ಸುಮಾರು ಬೆಳಗಿನ 3 ಗಂಟೆ ವೇಳೆಗೆ ಉಲ್ಲಿಂದಕೊಂಡೆ ಸಮೀಪದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿರುವಂಥದ್ದು. ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೊರಟಿದ್ದಂತಹ ಬಸ್ನಲ್ಲಿ ಸುಮಾರು 46 ಪ್ರಯಾಣಿಕರು ಇದ್ದರು. ಬೈಕ್ ಡಿಕ್ಕಿ ಹೊಡೆದ ತಕ್ಷಣ ಬಸ್ನಲ್ಲಿ ಭಾರೀ ಸ್ಫೋಟ ಸಂಭವಿಸಿ ಬೆಂಕಿ ಆವರಿಸಿತ್ತು. ಕೆಲವೇ ಕ್ಷಣಗಳಲ್ಲಿ ಬಸ್ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಯಿತು. ನಿದ್ರಿಸ್ತಾ ಇದ್ದಂತಹ ಪ್ರಯಾಣಿಕರಲ್ಲಿ 19 ಮಂದಿ ಸ್ಥಳದಲ್ಲೇ ಸುಟ್ಟು ಮೃತಪಟ್ಟರೆ ಕೆಲವರು ಬಸ್ಸಿನ ಕಿಟಕಿಗಳನ್ನು ಒಡೆದು ತಾವೇ ಹೊರಗೆ ಜಿಗಿದು ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಇನ್ನು ರಕ್ಷಣಾ ಕಾರ್ಯಾಚರಣೆ ಮತ್ತು ತನಿಖೆ ಯಾವ ರೀತಿಯಲ್ಲಿ ನಡೀತಾ ಇದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ನೋಡುವುದಾದರೆ ಘಟನೆ ಸ್ಥಳಕ್ಕೆ ತಕ್ಷಣವೇ ಅಗ್ನಿಶಾಮಕ ದಳ, ಪೊಲೀಸರು ಹಾಗೂ ಸ್ಥಳೀಯರು ಧಾವಿಸಿ ಬಂದು ರಕ್ಷಣಾ ಕಾರ್ಯಾಚರಣೆಯನ್ನು ಆರಂಭ ಮಾಡಿದರು. ಬೆಂಕಿ ನಂದಿಸಿದ ಬಳಿಕ ಸ್ಥಳದಲ್ಲಿ ಸಂಪೂರ್ಣ ಸುಟ್ಟು ಹೋದ ಬಸ್ನ ಅವಶೇಷಗಳು ಮಾತ್ರ ಉಳಿದಿದ್ದವು. ಕರ್ನೂಲ್ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಾಂತ್ ಪಾಟೀಲ್ ಅಪಘಾತ ಸಂಭವಿಸಿದ ತಕ್ಷಣ ಬಸ್ಸಿನ ಎರಡನೇ ಚಾಲಕ ಪ್ರಯಾಣಿಕರನ್ನು ರಕ್ಷಿಸಲು ಶ್ರಮಿಸಿದ್ದಾನೆ. ಆದರೆ ಅಪಘಾತಕ್ಕೆ ಕಾರಣವಾದ ಮುಖ್ಯ ಚಾಲಕ ಭಯದಿಂದ ಸ್ಥಳದಿಂದ ಪರಾರಿಯಾಗಿದ್ದ.
ಆತನನ್ನು ಈಗ ಬಂಧಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅವರು ನೋಡಿ, ವಿಧಿವಿಜ್ಞಾನ ತಜ್ಞರ ತಂಡವನ್ನು ಸ್ಥಳಕ್ಕೆ ಕರೆದೊಯ್ಯಲಾಗಿದ್ದು ಬೆಂಕಿಗೆ ಆಹುತಿಯಾದ ಬಸ್ನಿಂದ ಸಾಕ್ಷ್ಯ ಮಾದರಿಗಳನ್ನು ಸಂಗ್ರಹಿಸಲಾಗಿದೆ ಅಂತ ಹೇಳ್ತಾರೆ. ಶವಗಳನ್ನು ಗುರುತಿಸಲು DNA ಮಾದರಿಗಳು ಸಹ ತೆಗೆದುಕೊಳ್ಳಲಾಗುತ್ತಿದ್ದು ಸ್ಥಳದಲ್ಲೇ ತಾತ್ಕಾಲಿಕ ಸಹಾಯ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ. ಇನ್ನು ಈ ಒಂದು ದುರಂತದಿಂದ ಇಡೀ ರಾಷ್ಟ್ರ ಶೋಕಾವಸ್ಥೆಯಲ್ಲಿ ಮುಳುಗಿರುವಂಥದ್ದು. ಈ ಒಂದು ದುರ್ಘಟನೆಯಿಂದ ಮೃತಪಟ್ಟವರ ಕುಟುಂಬಗಳು ಕಣ್ಣೀರನ್ನು ಇವಾಗ ನೋಡಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು. ಆಂಧ್ರ ಪ್ರದೇಶ ಸರ್ಕಾರ ಮೃತರ ಕುಟುಂಬಗಳಿಗೆ ಪರಿಹಾರ ಘೋಷಣೆ ಮಾಡುವ ನಿರೀಕ್ಷೆ ಇದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಈಗ ಕರ್ನೂಲ್ ಬಸ್ ಟ್ರಾಜಿಡಿ ಅನ್ನುವಂತಹ ಹ್ಯಾಶ್ಟ್ಯಾಗ್ ವೈರಲ್ ಆಗ್ತಾ ಇರುವಂಥದ್ದು, ಟ್ರೆಂಡಿಂಗ್ನಲ್ಲಿರುವಂಥದ್ದು. ತಜ್ಞರು ಪಾನಮತ್ತ ಚಾಲನೆ ಮತ್ತು ರಾತ್ರಿ ವೇಳೆ ವೇಗದ ಓಟವು ಅನೇಕ ಜೀವಗಳನ್ನು ಬಲಿ ಪಡಿತಾ ಇದೆ ಅಂತ ಎಚ್ಚರಿಕೆ ನೀಡಿದ್ದು ವಾಹನ ಚಾಲಕರು ನಿಯಮ ಪಾಲನೆ ಮಾಡಬೇಕೆಂದು ಕೂಡ ಮನವಿ ಮಾಡ್ತಾ ಇರುವಂಥದ್ದು. ನೋಡಿ, ಈ ಒಂದು ವಿಚಾರವನ್ನು ನಾವು ಗಂಭೀರವಾಗಿ ಗಮನಿಸ್ತಾ ಹೋದೆ. ಒಂದು ರೀತಿಯಲ್ಲಿ ನೋಡಿ, ರಾತ್ರಿ ಹೊತ್ತಲ್ಲಿ ಪಾನಮತ್ತಾಗಿ ಬರುವಂತಹ ಬೈಕ್ ಡ್ರೈವಿಂಗ್ ಇರ್ಬೋದು, ಕಾರ್ ಇರ್ಬೋದು, ಯಾವುದೇ ಬಸ್ ಇರ್ಬೋದು, ಎಲ್ಲವೂ ಕೂಡ ಅಪಾಯಕಾರಿ. ಮಾತ್ರ ಅಲ್ಲ, ಚಾಲಕರು ಕೂಡ ರಾತ್ರಿ ಸಮಯಗಳಲ್ಲಿ ನಿದ್ದೆಗೆಡುವುದು ಬಹಳಷ್ಟು ಒಂದು ರೀತಿಯಲ್ಲಿ ದೊಡ್ಡ ಅಪಘಾತವನ್ನೇ ಮುನ್ಸೂಚನೆಯಾಗಿ ತೆಗೆದುಕೊಳ್ಳುವಂತಹ ಒಂದು ವಿಚಾರ. ಸೊ ಇವೆಲ್ಲವನ್ನು ಗಮನಿಸ್ತಾ ಹೋದರೆ ತನಿಖೆಯಿಂದ ಏನು ವಿಚಾರಗಳು ಹೊರಗಡೆ ಬರಲಿಕ್ಕಿದೆ ಎನ್ನುವುದನ್ನು ಆ ಒಂದು ತನಿಖೆಯನ್ನು ಮುಂದಿಟ್ಟುಕೊಂಡು ನಾವು ಮುಂದಿನ ವಿಚಾರವನ್ನು ಗಮನಿಸಬೇಕಾಗುತ್ತೆ. ಸೊ ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.